ನಮ್ಮ ಹಿರಿಯರು ಮಹಿಳೆಯನ್ನ ಅವಳನ್ನ ಯಾವ ರೀತಿ ವರ್ಣನೆ ಮಾಡಬೇಕು ಅದರ ಎಕ್ಸ್ಟ್ರೀಮ್ ಏನಿದೆ ಪೂರ ಅದನ್ನು ಸಂಪೂರ್ಣವಾಗಿ ಹೇಳ್ಬಿಟ್ಟಿದ್ದಾರೆ. ಈ ಎಲ್ಲ ಶಕ್ತಿ ನಮಗೆ ದೊರಕುವುದು ನಮ್ಮ ದೇಹದ ಒಳಗಡೆ ಜೀವಕೋಶದಲ್ಲಿರುವ ಒಂದು ಮೈಟೋಕಾಂಡ್ರಿಯಾದಿಂದ. ಈ ಶಕ್ತಿಯ ಆಕಾರ ಮೈಟೋಕಾಂಡ್ರಿಯಾ ಏನಿದೆ ಅದು ತಾಯಿಯಿಂದ ಬಂದಿರೋ ಅಂಥದ್ದು. ಶುರು ಆದಾಗ ಒಂದು ಜೀವಿಯ ಸೃಷ್ಟಿ ಆಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಮೊದಲ ಬಾರಿಗೆ ನವದುರ್ಗೆ ಅಂತ ನಾವು ಪೂಜೆ ಮಾಡ್ತೀವಲ್ಲ ನವರಾತ್ರಿಲಿ, ಶೈಲಪುತ್ರಿ ಅಂತ ಮಾಡ್ತೀವಿ. ಶೈಲಪುತ್ರಿ ಮೊದಲನೇ ದಿನ ಅಂತ ಜನ ಏನು ಮಾಡ್ತಾರೆ, ದೇವಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಒಂದು ವಸ್ತ್ರವನ್ನು ಉಟ್ಕೊಂಡು ಅದೊಂದು ಕಲರ್ಗಳೆಲ್ಲ ಮಾಡ್ತಾರೆ ಹೊರತು ಶೈಲಪುತ್ರಿ ನಿಜವಾಗ್ಲೂ ಏನು ಅಂತ ಅರ್ಥ ಮಾಡ್ಕೊಳ್ಳಲ್ಲ. ತಿಂಡಿ ಮಾಡೋದು, ಪೂಜೆ ಮಾಡೋದು, ಅದನ್ನ ಫೇಸ್ಬುಕ್ ಹಾಕೋದು, ಅದನ್ನ ಎಲ್ಲಾರ್ಗು ನೋಡಿ ನಾವು ಈ ಥರ ಡ್ರೆಸ್ ಮಾಡಿದ್ದೀವಿ, ನಾವು ಕಲರ್ಸ್ಗಳು ಗೊತ್ತು ಅಷ್ಟೇ. ನಾವು ಯಾವ ರೀತಿ ಪಾಸಿಟಿವ್ ಆಗಿರಬೇಕಾ ನೆಗೆಟಿವ್ ಆಗಿರಬೇಕಾ ಅನ್ನುವುದನ್ನು ಡಿಸೈಡ್ ಮಾಡುತ್ತೆ ಅದು. ಕ್ರಿಯೇಟಿವಿಟಿ, ಸೃಜನಶೀಲತೆ ಇದೆಲ್ಲದು ನೀವು ಪಾಸಿಟಿವ್ ಆಗೋದ್ರೆ ಆಗುತ್ತೆ. ನೆಗೆಟಿವ್ ಆದರೆ ಹಿಂದಿನ ಹಲವು ಕಹಿ ನೆನಪುಗಳನ್ನು ಮೆಲುಕು ಹಾಕ್ಕೊಂಡು ಬೇಜಾರು ಮಾಡ್ಕೊಂಡು ಆಲಸ್ಯದಿಂದ ಜೀವನವೇ ನಶ್ವರ, ಏನಕ್ಕೆ ಬದುಕಿರಬೇಕು ಅನ್ನೋ ಥರ ಎಲ್ಲ ಯೋಚನೆ ಮಾಡ್ತಾರಲ್ಲ. ಆದರೆ ಈ ದೇವಿಯ ಪೂಜೆ ಮಾಡಿದಾಗ ಈ ಒಂದು ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಹೆಣ್ಮಕ್ಳನ್ನ ಸಾಮಾನ್ಯವಾಗಿ ನಾವು ಆದಿಶಕ್ತಿ ಅಂತ ಕರಿತೇವೆ. ನಾವು ಅನ್ಕೋತೇವೆ ಸುಮ್ಮನೆ ನಾವು ಆದಿಶಕ್ತಿ ಅಂತ ಹೇಳಿ ಹೆಣ್ಮಕ್ಳನ್ನ ಕರಿತೇವೆ ಅಂತ ಹೇಳಿ. ಆದರೆ ಇದರ ಹಿಂದೆ ವೈಜ್ಞಾನಿಕ ಕಾರಣ ಇದೆ. ಹೆಣ್ಮಕ್ಳನ್ನ ಆದಿಶಕ್ತಿ ಅಂತ ಕರೀಲಿಕ್ಕಿರುವಂತಹ ವೈಜ್ಞಾನಿಕ ಕಾರಣವೇನು ಅಂತ ಹೇಳೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ ಮತ್ತು ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಮೊನ್ನೆ ಅಷ್ಟೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾವು ಆಚರಣೆ ಮಾಡಿದ್ವಿ. ಮಹಿಳೆಯನ್ನ ಆದಿಶಕ್ತಿ ಅಂತ ಹೇಳ್ತಾರೆ. ಮಹಿಳೆಯರೀಗ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಈ ಆದಿಶಕ್ತಿ ಅಂತ ಹೇಳಬೇಕಾದ್ರೆ ಈ ಸೈನ್ಸಿಂದ ಏನಾದರೂ ಸೈನ್ಸಿಂದ ಅರ್ಥ ಇದೆಯಾ? ಅಂದರೆ ನಾವು ನಾರ್ಮಲ್ ಆಗಿ ಹೇಳ್ತೇವೆ ಮಹಿಳೆ ತುಂಬ ಸ್ಟ್ರಾಂಗು, ಮನೆ ನೋಡ್ಕೋತಾರೆ, ಗಂಡಸರಿಗೆ ಸರಿಸಮಾನವಾಗಿದ್ದಾರೆ ಅಂತ ಹೇಳೋದನ್ನು ನಾವು ಹೇಳ್ತೇವಲ್ವಾ. ಈ ಸೈಂಟಿಫಿಕ್ ಆಗಿ ಆದಿಶಕ್ತಿ ಅಂತ ಹೇಳೋದಕ್ಕೆ ಏನಾದರೂ ಅರ್ಥ ಇದೆಯಾ? ನಮ್ಮ ಹಿರಿಯರು ಮಹಿಳೆಯನ್ನ ಅವಳನ್ನ ಯಾವ ರೀತಿ ವರ್ಣನೆ ಮಾಡಬೇಕು ಅದರ ಎಕ್ಸ್ಟ್ರೀಮ್ ಏನಿದೆ ಪೂರ ಅದನ್ನು ಸಂಪೂರ್ಣವಾಗಿ ಹೇಳ್ಬಿಟ್ಟಿದ್ದಾರೆ. ಆದಿಶಕ್ತಿ ಅಂತಂದರೆ, ಆದಿ ಅಂತಂದರೆ ಮೊದಲನೆಯದು, ಪ್ರೈಮಾಡಿಯಮ್ ಅಂತ ಅಂತೀವಿ. ಪವರ್ ಅಂದರೆ ಶಕ್ತಿ, ಪ್ರೈಮಾಡಿಯಮ್ ಎನರ್ಜಿ ಅಂದರೆ ಒಂದು ಮನುಕುಲ ಇರಬೇಕು ಅಂತಂದರೆ ಈ ಶಕ್ತಿ, ಈ ಪ್ರೈಮಾಡಿಯಮ್ ಎನರ್ಜಿ ಇದ್ದರೆ ಮಾತ್ರ ಮನುಕುಲ ಇರುತ್ತೆ ಅನ್ನೋದನ್ನ ಹೇಳ್ಬಿಟ್ಟಿದ್ದಾರೆ. ಅದಕ್ಕಿಂತ ಬೇರೆದು ಕಂಪ್ಯಾರಿಸನ್ ಇನ್ಯಾವುದು ಸಾಧ್ಯನೇ ಇಲ್ಲ. ಹೆಣ್ಣಿಗೆ ನಾವು ಬೇರೆ ಬೇರೆ ಎಲ್ಲ ಹೇಳ್ತೀವಿ, ಆದರೆ ಆದಿಶಕ್ತಿ ಅಂತ ಹೇಳಿದ ಮೇಲೆ ಅದೇ ಲಾಸ್ಟ್ ಅನಿಸುತ್ತೆ. ಅದಕ್ಕಿಂತ ಇನ್ಯಾವುದನ್ನ ನಾವು ಅದಕ್ಕಿಂತ ಎತ್ತರದ ಇನ್ಯಾವುದೂ ಇಲ್ಲ. ಹಾಗಾಗಿ ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಆದಿಶಕ್ತಿ ಅಂತ, ಏಕೆಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದರೆ ಮಹಿಳೆಯರ ಬಗ್ಗೆ ಎಲ್ಲ ಹೇಳ್ತಾರೆ, ಬೇಕಾದಷ್ಟು ವಿಚಾರಗಳನ್ನು ಹೇಳ್ಬೋದು ಸಾಮಾಜಿಕವಾಗಿ ಎಲ್ಲ ಥರದ್ರಲ್ಲೂ. ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ನೋಡೋದಾದರೆ ಈ ಪ್ರೈಮಾಡಿಯಮ್ ಎನರ್ಜಿ ಅಂತಂದರೆ ಆದಿಶಕ್ತಿ ಅಂತ ಏನಕ್ಕೆ ಮಹಿಳೆಯನ್ನು ಹೇಳ್ತಾರೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಒಂದು ಜೀವಿ, ಒಬ್ಬ ಮನುಷ್ಯ ಅಂತಂದರೆ ಮನುಷ್ಯ ಬದುಕಿದಾನೆ ಅಥವಾ ಅವನ ಒಂದು ಅಲೈ ಬದುಕಿದಾನೆ, ಅವನ ದೇಹದ ಎಲ್ಲ ಕ್ರಿಯೆಗಳು ನಡೀತಾ ಇದೆ. ಚಯಾಪಚಯ ಕ್ರಿಯೆ ಅಂದರೆ ಉಸಿರಾಟ ಆಗಿರ್ಬೋದು, ಆಮೇಲೆ ಜೀರ್ಣಾಂಗ ವ್ಯವಸ್ಥೆ ಆಗಿರ್ಬೋದು, ವಿಸರ್ಜನಾಂಗ, ಪ್ರತಿಯೊಂದು ದೇಹದಲ್ಲಿ ಏನೇ ನಡಿಬೇಕು ಒಂದು ಜೀವಿಗೆ ಅಂದರೆ ಶಕ್ತಿ ಬೇಕದಕ್ಕೆ. ಶಕ್ತಿ ಅದನ್ನು ನಾವು ATP ಅಂತ ಕರಿತೀವಿ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಅದು ಇದ್ದರೆ ಮಾತ್ರ, ಈಗ ನಾನು ಮಾತಾಡ್ತಿರೋದು ನೀವು ಕೇಳಿಸ್ಕೊಂತಿರೋದು ರೆಕಾರ್ಡ್ ಮಾಡ್ತೀವಿ, ಎಲ್ಲದು ಕ್ರಿಯೆಗೂ ಶಕ್ತಿ ಬೇಕು, ಆ ವ್ಯಕ್ತಿಯಲ್ಲಿರುವ ಶಕ್ತಿ. ಅದರಿಂದನೇ ಎಲ್ಲ ಕ್ರಿಯೆಗಳು ನಡೆಯುವಂಥದ್ದು. ಬರೀ ಹೊರಗಡೆ ಅಲ್ಲ, ದೇಹದ ಒಳಗಡೆ ನಡೆಯುತ್ತಲ್ಲ ಎಲ್ಲ ಸಣ್ಣ 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 ಕ್ರಿಯೆಗಳು, 3000ಕ್ಕೂ ಹೆಚ್ಚು ಜೀವರಾಸಾಯನಿಕ ಕ್ರಿಯೆ ನಡೀತಾನೆ ಇರುತ್ತೆ. ಒಬ್ಬ ಮನುಷ್ಯ ಮಲಗಿದ್ದಾಗಲೂ ನಡೀತಾ ಇರುತ್ತೆ, ಎಚ್ಚರ ಇದ್ದಾಗಲೂ ನಡೀತಾ ಇರುತ್ತೆ. ಈಗ ಹಾರ್ಟ್ ಬೀಟ್ ಬಡ್ಕೊಳ್ತಾ ಇರುತ್ತಲ್ವ, ಹೃದಯ ಕೆಲಸ ಮಾಡ್ತಿರುತ್ತೆ, ಶಕ್ತಿ ಬೇಕು ಅದಕ್ಕೆ. ಹಾಗಾಗಿ ಈ ಎಲ್ಲ ಶಕ್ತಿ ನಮಗೆ ದೊರಕುವುದು ನಮ್ಮ ದೇಹದ ಒಳಗಡೆ ಜೀವಕೋಶದಲ್ಲಿರುವ ಒಂದು ಮೈಟೋಕಾಂಡ್ರಿಯಾದಿಂದ. ಮೈಟೋಕಾಂಡ್ರಿಯಾನ ನಾವು ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಅದು ಶಕ್ತಿಯ ಮೂಲ. ಅದು ಬಿಡುಗಡೆ ಮಾಡುವ ATP ಅಡಿನೋಸಿನ್ ಟ್ರೈಫಾಸ್ಫೇಟ್ಗಳು ನಮಗೆ ಪೂರಕವಾಗಿ ಎಲ್ಲ ಕೆಲಸ, ಎಲ್ಲ ಜೀವ ರಾಸಾಯನಿಕ, ಒಂದು ಜೀನ್ ಆ್ಯಕ್ಟಿವೇಟ್ ಆಗಬೇಕು, ಅದು ಟ್ರಾನ್ಸ್ಕ್ರಿಪ್ಷನ್ ಮುಖಾಂತರ mRNA ಬಿಡುಗಡೆ, ಈ ಥರ ಏನೇ ಒಳಗಡೆ ನಡಿಬೇಕು ಅಂತಂದರೂ ಅದಕ್ಕೆ ಶಕ್ತಿ ಬೇಕೇ ಬೇಕು. ಇದು ಮೈಟೋಕಾಂಡ್ರಿಯಾದಿಂದ ಬಿಡುಗಡೆ ಆಗುವಂಥದ್ದು. ಈ ಶಕ್ತಿಯ ಆಕಾರ ಮೈಟೋಕಾಂಡ್ರಿಯಾ ಏನಿದೆ ಅದು ತಾಯಿಯಿಂದ ಬಂದಿರೋ ಅಂಥದ್ದು.
ಅದಕ್ಕೋಸ್ಕರ ಅವಳನ್ನು ಆದಿಶಕ್ತಿ ಅಂತ ನಾವು ಕರೆಯುವಂಥದ್ದು. ತಂದೆಯಿಂದ ಬಂದಿಲ್ಲ ಮೈಟೋಕಾಂಡ್ರಿಯಾ. ಪ್ರತಿಯೊಬ್ಬ ಅದು ಹುಡುಗನಿಗೆ ಆಗ್ಬೋದು, ಹುಡುಗಿಗೆ ಆಗ್ಬೋದು, ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳು ಮನುಷ್ಯರಲ್ಲಿ ಎಲ್ಲರಲ್ಲೂ ಬಂದಿರುವಂಥದ್ದು ಇರೋಂಥ ಒಂದು ಶಕ್ತಿ ಏನಿದೆ ಅದು ತಾಯಿಯ ಬಳುವಳಿ ಅಂತ ಅನ್ಬಹುದು. ಕಾರಣ ಏನಂತಂದರೆ, ಒಂದು ಅಂಡಾಣು ವೀರ್ಯಾಣು ಅದು ಎರಡು ಮಿಲನ ಆಗಬೇಕಾದ್ರೆ ವೀರ್ಯಾಣುವಿನ DNA ಮಾತ್ರ ಅಂಡಾಣುವಿನ ಒಳಗಡೆ ಹೋಗುತ್ತೆ. ವೀರ್ಯಾಣುವಿನ ಮೈಟೋಕಾಂಡ್ರಿಯಾ ಹೋಗಲ್ಲ. ಮೈಟೋಕಾಂಡ್ರಿಯಾ ಮಾಡಿಫೈ ಆಗಿ ಕುತ್ತಿಗೆಯ ಭಾಗದಲ್ಲಿರುತ್ತದೋ ಅದು ವೀರ್ಯಾಣು ಚಲನೆ ಮಾಡುತ್ತಲ್ಲ ಅದಕ್ಕೆ ಪೂರಕವಾಗಿರುತ್ತೆ. ಹಾಗಾಗಿ ಮೈಟೋಕಾಂಡ್ರಿಯಾ, ತಂದೆಯ ಮೈಟೋಕಾಂಡ್ರಿಯಾ ಅಂಡಾಣುವಿನ ಒಳಗಡೆ ಹೋಗೋದಿಲ್ಲ. ಹಾಗಾಗಿ ಒಂದು ಭ್ರೂಣ ಏನು ಅಂಡಾಣು ವೀರ್ಯಾಣು ಸೇರಿ ಭ್ರೂಣ ಬೆಳವಣಿಗೆ ಆಗುತ್ತಲ್ಲ, ಆ ಬೆಳವಣಿಗೆಗೆ ಪೂರಕವಾಗಿ ಎಲ್ಲ ಥರದ ಅಂಶಗಳನ್ನು ಕೊಡೋದು ತಾಯಿಯ ಕಡೆಯಿಂದ, ಅದರಲ್ಲಿರುವ ಅಂಡಾಣುವಿನಿಂದ. ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್ ಎಲ್ಲದೂ ತಾಯಿ ಕಡೆಯಿಂದನೇ. ಮತ್ತು ಶುರು ಆದಾಗ ಒಂದು ಜೀವಿಯ ಒಂದು ಸೃಷ್ಟಿ ಆಗಬೇಕಾದ್ರೆ ಏನಾಗುತ್ತೆ ಅಂದರೆ, ಮೊದಲು ರಿಯಾಕ್ಟ್ ಮಾಡೋದು ತಾಯಿಯ ಜೀನ್ಸ್ಗಳು. ತಾಯಿಯಲ್ಲಿರುವ ಜೀನ್ಸ್ಗಳು, ಅಂಡಾಣುವಿನಲ್ಲಿರುವ ಜೀನ್ಸ್ಗಳೇ ಮೊದಲು ಅದನ್ನು ಇನಿಷಿಯೇಟ್ ಮಾಡುತ್ತೆ. ನಂತರದ ಹಂತದಲ್ಲಿ ತಂದೆಯ DNA ಬಂದಿರುವ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ಒಂದು ಸೃಷ್ಟಿ ಮಾಡುವ ಶಕ್ತಿ ಇರೋದು ಮಹಿಳೆಗೆ. ಹಾಗಾಗಿ ಮಹಿಳೆಯನ್ನು ಆದಿಶಕ್ತಿ ಅಂತೇಳಿ ನಾವು ವೈಜ್ಞಾನಿಕವಾಗಿ ಇದು ಒಂದು ಪುರಾವೆ ನಾನು ಹೇಳ್ತಾ ಇರೋದು. ಮುಂದುವರೆದು ಮಗು ಇದೆಯಲ್ಲ, ಅದು ಹೊಟ್ಟೆ ಒಳಗಡೆ ಗರ್ಭದಲ್ಲಿ ಇದ್ದಾಗ, ಗರ್ಭಕೋಶದಲ್ಲಿ ಇದ್ದಾಗ ಏನಾಗಿರುತ್ತೆ ಅಂದರೆ, ಯಾವುದೇ ರೀತಿಯ ಸೂಕ್ಷ್ಮಾಣುಗಳಿಗೆ ಅದು ಎಕ್ಸ್ಪೋಸ್ ಆಗಿರೋದಿಲ್ಲ. ಅಂದರೆ ಬ್ಯಾಕ್ಟೀರಿಯಾ ಆಗ್ಬೋದು. ನಮ್ಮ ದೇಹದಲ್ಲಿ 100 ಮಿಲಿಯನ್ ಸೂಕ್ಷ್ಮಾಣುಗಳು ನಮ್ಮ ಕರುಳಿನಲ್ಲಿದೆ ಅಂತ ಅಂದೆ. ಮಗುವಿನಲ್ಲಿ ಅದು ಒಳಗಡೆ ಇದ್ದಾಗ ಯಾವುದಕ್ಕೂ ಅದು ಎಕ್ಸ್ಪೋಸ್ ಆಗಿರಲ್ಲ. ಹಾಗೆ ಪ್ರೊಟೆಕ್ಟ್ ಆಗಿರುತ್ತೆ. ಒಂದು ಕವರ್ ಇರುತ್ತೆ. ಆಮ್ನಿಯಾಟಿಕ್ ಫ್ಲೂಯಿಡ್ ಅನ್ನೋದು ಒಂದು ದ್ರವ ಇರುತ್ತೆ. ಅದು ಮೊದಲನೇ ಬಾರಿಗೆ ಹೆರಿಗೆ ಆಗುವ ಸಂದರ್ಭದಲ್ಲಿ ಯೋನಿಯಿಂದ ಹೊರಗಡೆ ಬರಬೇಕಾದ್ರೆ ಮೊದಲ ಬಾರಿಗೆ ವಾತಾವರಣದಲ್ಲಿರುವ ಒಂದು ಎಲ್ಲ ಸೂಕ್ಷ್ಮಾಣುಗಳು, ಈಗ ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಬಟ್ ವಾತಾವರಣದಲ್ಲಿ ಬೇಕಾದಷ್ಟು ಸೂಕ್ಷ್ಮಾಣು ಜೀವಿಗಳಿರುತ್ತೆ. ನಿಜವಾಗ್ಲೂ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ನಾವು ತುಂಬ ಸೂಕ್ಷ್ಮವಾಗಿ ನಮ್ಮ ಕಣ್ಣೇ ಒಂದು ಮೈಕ್ರೋಸ್ಕೋಪ್ ಥರ ಆಗಿಬಿಟ್ರೆ ನಾವು ಏನು ತಿನ್ನೋಕ್ಕೆ ಆಗಲ್ಲ. ಯಾವ ಆಹಾರ ತಗೊಂಡ್ರೂ ಅದರಲ್ಲಿ ಎಲ್ಲ ಕಾಣ್ತಾ ಇರುತ್ತೆ ಅಲ್ವಾ? ಎಷ್ಟು ಕಷ್ಟ ಆಗ್ಬಿಡುತ್ತೆ ನೋಡಿ. ಈಗ ನಮಗೆ ಇಷ್ಟು ದೃಷ್ಟಿ ಇರೋದೇ ಸಾಕು. ಇನ್ನೂ ಸೂಕ್ಷ್ಮ ದೃಷ್ಟಿ ಆಗ್ಬಿಟ್ರೆ ನೀವು ಒಂದು ಬಾಳೆಹಣ್ಣು ತಗೊಂಡ್ರೆ ಅದರಲ್ಲಿರೋ ಹುಳಗಳು ಕಾಣುತ್ತೆ ಒಳಗಡೆ, ಸಣ್ಣ ಸಣ್ಣ ಮೈಕ್ರೋಬ್ಗಳದ್ದು ಅಲ್ವಾ? ನೀವು ಏನು ತಿನ್ನೋಕ್ಕೆ ಸಾಧ್ಯ ಇಲ್ಲ. ಗಾಳಿಯಲ್ಲೆಲ್ಲ ವೈರಾಣುಗಳಿರುತ್ತೆ, ನಮ್ಮ ಕೈಲಿರುತ್ತೆ, ಬಹಳ ಕಷ್ಟ ಆಗೋಗುತ್ತೆ. ಅದಕ್ಕೆ ಸೃಷ್ಟಿಯಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟಿರೋದು. ಸೊ ಇಲ್ಲೇನಾಗಿರುತ್ತೆ, ಹೊರಗಡೆ ಬರಬೇಕಾದ್ರೆ ಮೊದಲ ಬಾರಿಗೆ ಈ ವೈರಾಣುಗಳಿಗೆ ಮಗು ಎಕ್ಸ್ಪೋಸ್ ಆಗುತ್ತೆ. ಜೊತೆಯಲ್ಲಿ ತಾಯಿಯ ಜೊತೆಯಲ್ಲೇ ಸತತವಾಗಿ ಮಗು ಇರೋದ್ರಿಂದ ಏನಾಗುತ್ತೆ, ತಾಯಿಯಲ್ಲಿರುವಂತಹ ಈ ಒಂದು ಮೈಕ್ರೋಬ್ಸ್ಗಳೇನಿರುತ್ತೆ ಮಗುವಿಗೆ ವರ್ಗಾವಣೆ ಆಗುತ್ತೆ. ಹಾಗಾಗಿ ಈಗ ಮಗುವಿನಲ್ಲಿರುವ ಈಗ ನನ್ನ ದೇಹದಲ್ಲಿರುವ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಎಲ್ಲಿಂದ ಬಂದಿರೋದಂದ್ರೆ ತಾಯಿ ಕಡೆಯಿಂದ. ನಮ್ಮ ತಾಯಿಗೆ ಎಲ್ಲಿಂದ ಬಂದಿರೋದು ಅವರ ತಾಯಿಯಿಂದ. ಬರೀ ಹೆಣ್ಣು ಮಕ್ಕಳಿಗಲ್ಲ, ಎಲ್ಲ ಮಕ್ಕಳಿಗೂ ತಾಯಿ ಕಡೆಯಿಂದನೇ ಈ ಸೂಕ್ಷ್ಮಾಣು ಜೀವಿಗಳು ಬಂದಿರುತ್ತೆ. ನಮ್ಮ ಗಟ್ಟು ಮೈಕ್ರೋಬ್ ಚೆನ್ನಾಗಿರ್ಬೇಕು ಅಂದರೆ ಒಂದು ಹಂತದಲ್ಲಿ ತಾಯಿಯಿಂದ ಬಂದಿರುವಂಥ ಸೂಕ್ಷ್ಮಾಣು ಜೀವಿಗಳೇ ಕಾರಣ ಅಂತ ಅನ್ಬಹುದು. ಹಾಗಾಗಿ ಇಲ್ಲೂ ಸಹ ಹೆಣ್ಣು ತುಂಬ ಪ್ರಾಮುಖ್ಯತೆಯನ್ನು ವಹಿಸ್ತಾಳೆ. ಮತ್ತು ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಗರ್ಭದಿಂದನೇ ಆರಂಭವಾಗಬೇಕು ಅಂತಂದರೆ, ಚೆನ್ನಾಗಾಗಬೇಕು ಅಂದರೆ ಅದು ತಾಯಿಯ ಆಹಾರ, ತಾಯಿ ಏನು ಸೇವನೆ ಮಾಡ್ತಾಳೆ ಆಹಾರ, ತಾಯಿಯ ಮನಸ್ಥಿತಿ ಮತ್ತು ಪರಿಸರ, ಇವು ಎಪಿಜೆನೆಟಿಕ್ ಅಂತ ಕರಿತೀವಿ ನಾವು. ಆ ಎಪಿಜೆನೆಟಿಕ್ ಫಿನಾಮಿನನ್ ಆದಾಗ ಏನಾಗುತ್ತೆ ಅಂದರೆ, ತಾಯಿನ ಇನ್ಫ್ಲೂಯೆನ್ಸ್ ಮೇಲೆ ಆ ಭ್ರೂಣದ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ಭ್ರೂಣದಲ್ಲಿ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗಿ ಅದರ ಎಲ್ಲ ಬೆಳವಣಿಗೆ ನಡಿಬೇಕು ಅಂದರೆ ತಾಯಿಯ ಇನ್ಫ್ಲೂಯೆನ್ಸೇ ಕಾರಣ. ಹಾಗಾಗಿ ಒಂದು ಜೀವಿ, ಈಗ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಅವನು ಏನಾಗಿದ್ದಾನೆ ಅದಕ್ಕೆ ಮುಖ್ಯ ಕಾರಣ ತಾಯಿ. ಅಂದರೆ ತಂದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ತಂದೆ ಸಪೋರ್ಟಿವ್ ಆಗಿದ್ದಾರೆ. ಮನೆಯ ಒಂದು ಜವಾಬ್ದಾರಿ ನೋಡ್ಕೊಳ್ಳೋದು, ಇವರಿಬ್ಬರಿಗೂ ಬೇಕಾಗಿರುವಂಥದ್ದನ್ನು ಒದಗಿಸೋದು ಎಲ್ಲ ಮಾಡ್ತಾರೆ. ಮುಖ್ಯವಾಗಿ ನಮಗೆ ಎಲ್ಲಿಂದ ಬರ್ತಾ ಇರೋದು ಎನರ್ಜಿ ಆಗ್ಬೋದು, ನಮ್ಮ ಗಟ್ ಮೈಕ್ರೋಬಯೋಮ್ ಆಗಿರ್ಬೋದು, ಇವೆಲ್ಲ ತಾಯಿ ಕಡೆಯಿಂದನೇ ಬಂದಿರೋದು. ಹಾಗಾಗಿಯೇ ಎಲ್ಲ ಹೆಚ್ಚಿನ ಒಂದು ಮಹತ್ವವನ್ನು ನಾವು ತಾಯಿಗೆ ನೀಡೋ ಅಂಥದ್ದು. ಜೊತೆಯಲ್ಲಿ ಹೆಣ್ಣು ಮಕ್ಕಳಿಗೆ 2 X ವರ್ಣತಂತುಗಳಿರುತ್ತೆ, ಗಂಡಸರಲ್ಲಿ X ಮತ್ತು Y. ಹಾಗಾಗಿ
ಒಂದು ಹೆಣ್ಣು ಮಗುವಿಗೆ ಅವಳ ಶಕ್ತಿ ಏನಕ್ಕೆ ಅಂದರೆ, ಒಂದು ಎಕ್ಸ್ ವರ್ಣತಂತುವಿನಲ್ಲಿ ಏನಾದರೂ ಡ್ಯಾಮೇಜ್ ಆದರೆ, ಮ್ಯೂಟೇಷನ್ಗಳಾದರೆ ಇನ್ನೊಂದಿರೋದ್ರಿಂದ ಕಂಪೆನ್ಸೇಟ್ ಮಾಡುತ್ತದೆ. ಓಕೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಕೆಲವೊಂದು ಆನುವಂಶೀಯ ಕಾಯಿಲೆಗಳು ಕಡಿಮೆ. ಆಟಿಸಮ್ ಆಗ್ಬೋದು, ಅಟೆನ್ಷನ್ ಡಿಫಿಸಿಟ್ ಆಗ್ಬೋದು, ಮತ್ತು ಈ ಥರದ್ದು ಎಲ್ಲ ಕಾಯಿಲೆ ಇದೆಯಲ್ಲ, ಹೆಣ್ಣು ಮಕ್ಕಳಿಗೆ ಕಡಿಮೆ ಏನಕ್ಕೆ ಅಂತಂದರೆ ಕಾರಣ ಇನ್ನೊಂದು ವರ್ಣತಂತು ಇರೋದ್ರಿಂದ ಅದೇನು ಮಾಡುತ್ತೆ, ಒಂದು ಡ್ಯಾಮೇಜ್ ಆಗಿದೆ, ಕೆಲಸ ಮಾಡ್ತಾ ಇಲ್ಲ, ಒಂದು ಎಕ್ಸ್ಟ್ರಾ ಇದೆಯಲ್ಲ ಅದು ಎಲ್ಲ ಕೆಲಸ ಮಾಡುತ್ತೆ. ಬಟ್ ಪುರುಷರಲ್ಲಿ ಏನು ಅಂದರೆ ಒಂದೇ ಎಕ್ಸ್ ಇರೋದು, ಡ್ಯಾಮೇಜ್ ಆಯಿತು ಅಂದರೆ ಅದು ಕಂಪೆನ್ಸೇಟ್ ಇದು ಮಾಡೋಕ್ಕಾಗಲ್ಲ. ಸೊ ಕಾಯಿಲೆಗಳಿಗೆ, ಸುಮಾರು ಕಾಯಿಲೆಗಳಿಗೆ ತುಂಬ ಸುಲಭವಾಗಿ ತುತ್ತಾಗುವಂತಹ ಸಾಧ್ಯತೆ ಇದೆ. ಅದೇ ರೀತಿ ಒಂದು ಹೆಣ್ಣು ಅಂದಾಗ ಭಾವನೆ ಅಂದಾಗ ನಾವು ಸಾಮಾನ್ಯವಾಗಿ ತುಂಬ ಎಲ್ಲ ಥರದ ಭಾವನೆಗಳನ್ನ ಹೆಚ್ಚು ಎಲ್ಲಿ ನಾವು ನೋಡೋದು ಅಂದರೆ ಹೆಣ್ಣು ಮಕ್ಕಳಲ್ಲೇ ನಾವು ನೋಡೋವಂಥದ್ದು. ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ, ಈಗ ನೋಡಿ, ಏನೋ ಒಂದು ಫೀಲಿಂಗ್ ಅಂದಾಗ ಬೇಗ ಕಣ್ಣೀರು ಬರೋಂಥದ್ದು, ಬೇಗ ಸ್ಪಂದಿಸುವಂತಹದ್ದು, ಇದಕ್ಕೆ ಕಾರಣ ಸೋಷಿಯಲ್ ಬಾಂಡಿಂಗ್ ನೆಟ್ವರ್ಕ್ ಅಂತ ಕರಿತೀವಿ. ಹೆಣ್ಣು ಮಕ್ಕಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾರೋ ಒಬ್ಬ ಹಸ್ಕೊಂಡು ಹೋಗ್ತಾ ಇರ್ತಾನೆ, ಅವನು ಅಮ್ಮ ಏನಾದ್ರು ಕೊಡಿ ಅಂದಾಗ ತಕ್ಷಣ ಕೊಡ್ತಾರೆ ಅಲ್ವಾ, ಅಂದರೆ ತುಂಬ ರಿಯಾಕ್ಟ್ ಮಾಡೋಂಥದ್ದು. ಈಗ ಏನು ಬೇಡ, ಈ ಪಕ್ಕದ ಮನೆಯಲ್ಲಿ ಯಾವುದೋ ಮಗು ರಾತ್ರಿ ಎಲ್ಲ ಅಳ್ತಾ ಇದೆ ಅಂದರೆ ಆ ಮನೇಲಿರೋ ಹೆಂಗಸರಿಗೆ ತಡ್ಕೊಳಕ್ಕಾಗ್ತಿರಲ್ಲ, ಅಯ್ಯೋ ಯಾಕೋ ಮಗು ಅಳ್ತಾ ಇದೆಯಲ್ಲ, ಏನಾಯ್ತೋ ಏನು, ಯಾವುದೋ ಮಗು ಪರಿಚಯನೇ ಇಲ್ಲ, ಅಳುತ್ತಿದೆ ಅನ್ನೋದಾಗ್ಲೇ ಒಂಥರ. ಅಂದರೆ ಈ ಸೋಷಿಯಲ್ ನೆಟ್ವರ್ಕ್ ಅಂತ ಒಂದು ಅಂತೀವಿ, ಬಾಂಡಿಂಗ್ ಅಂತೀವಿ, ಇದು ತುಂಬ ಚೆನ್ನಾಗಿ ಇರೋದ್ರಿಂದ ಕರುಣೆ, ಸಹನೆ, ಪ್ರೀತಿ ಎಲ್ಲ ಅದು ಬೇಕೇ ಬೇಕು. ಕೆಲವು ಸಲ ಕೆಲವ್ರಿಗೆ ಎಕ್ಸೆಪ್ಷನಲ್ಲೂ ಇರ್ಬೋದು, ಇಲ್ಲ ಅಂತೇನಿಲ್ಲ, ಎರಡು ಕಡೆನೇ ಎಕ್ಸೆಪ್ಷನಲ್ಲಿ ಇರುತ್ತೆ. ಹಾಗಾಗಿ ಇದಕ್ಕೆಲ್ಲ ಪೂರಕವಾಗಿರೋದ್ರಿಂದ ಆದಿಶಕ್ತಿ ಅಂತ ನಾವು, ಶಕ್ತಿ ಶೀಸ್ ಒನ್, ಅವಳು ಎಲ್ಲದನ್ನು ಮ್ಯಾನೇಜ್ ಮಾಡೋದ್ರಿಂದ ಅದನ್ನು ಆದಿಶಕ್ತಿ ಅಂತ ಅಲ್ಲೂ ಸಹ ನಾವು ಕರಿತೀವಿ. ಹೆಣ್ಣಲ್ಲಿ ಎಸ್ಟ್ರೋಜನ್ ಹಾರ್ಮೋನ್ಸು ಜಾಸ್ತಿ ಇದೆ. ಎಸ್ಟ್ರೋಜನ್ ಹಾರ್ಮೋನ್ಗಳು ಒಂದು ಆಕ್ಸಿಟಾಸಿನ್ ಪಾತ್ವೆ ಅಂತ ಇದೆ ನಮ್ಮಲ್ಲಿ, ಅಂದರೆ ಲವ್ ಹಾರ್ಮೋನ್, ಬಾಂಡಿಂಗ್ ಆಗ್ಬೋದು, ಇದನ್ನೆಲ್ಲ ಕ್ರಿಯೇಟ್ ಮಾಡೋ ಅಂಥದ್ದು ಆ ಒಂದು ಎಸ್ಟ್ರೋಜನ್ ಹಾರ್ಮೋನ್ ಇನ್ಫ್ಲೂಯೆನ್ಸ್ ಜಾಸ್ತಿ ಮಾಡೋದ್ರಿಂದ ಎಲ್ಲ ಥರದ್ದು ನಾವು ಒಳ್ಳೆಯದು ಅಂತ ಏನು ಅಂತೀವಿ ಅದೆಲ್ಲದೂ ಒಂದು ಕಡೆ ಇರೋಂಥದ್ದು ಹೆಣ್ಣಿನಲ್ಲಿ ನಾವು ನೋಡ್ಬೋದು. ಹಾಗಾಗಿ ಆದಿಶಕ್ತಿ ಅನ್ನೋ ಒಂದು ಬಹಳಷ್ಟು ಈ ಥರದ್ದು, ಆಮೇಲೆ ವರ್ಬಲ್ ಕಮ್ಯುನಿಕೇಷನ್ ಆಗಿರ್ಬೋದು, ಬಹಳ ಚೆನ್ನಾಗಿ ಹೇಳೋ ಅಂಥದ್ದು, ತಿಳಿಸೋ ಅಂಥದ್ದು, ಕಮ್ಯುನಿಕೇಟ್ ಮಾಡೋ ಅಂಥದ್ದು. ಇದಕ್ಕೆ ಕಾರಣ ಮೂಲವಾಗಿ ಎಸ್ಟ್ರೋಜನ್ ಹಾರ್ಮೋನು. ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇರುತ್ತೆ, ಅದು ಡಾಮಿನೆಂಟ್, ಅದು ಜಾಸ್ತಿ ಇರುತ್ತೆ. ಸೊ ಅಗ್ರೆಸಿವ್ನೆಸ್ಸು ಸ್ವಲ್ಪ ಬೇರೆ ಥರದ ನಾವು ವ್ಯತ್ಯಾಸ ನೋಡ್ತೀವಲ್ಲ ಪುರುಷ ಮಹಿಳೆ, ಅದಕ್ಕೆ ಮುಖ್ಯವಾದ ಕಾರಣ ಹಾರ್ಮೋನ್ಸ್ಗಳು. ಓಕೆ. ಹಾಗಾಗಿ ಮುಖ್ಯವಾಗಿ ಶಕ್ತಿ ಆಕಾರ ಹೆಣ್ಣಾಗಿರೋದ್ರಿಂದ ಆದಿಶಕ್ತಿ ಅಂತ ಕರಿತೀವಿ. ಅದೇ ರೀತಿ ವಿಜ್ಞಾನಿಗಳು ಬಹಳಷ್ಟು ನಾವು ಯೋಚನೆ ಮಾಡಿದಾಗ ನಮ್ಮ ಮೆದುಳಿನ ಕೆಲವು ಭಾಗಗಳಿಗೆ ಒಂದು ದೇವಿಯ ಒಂದು ಇದನ್ನು ಕೊಟ್ಟಿದ್ದಾರೆ. ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ ಅಂತಂದರೆ ಎಲ್ಲದನ್ನು ಒಂಥರ ಯಾವ ಥರ ಅಂದರೆ ಮುಚ್ಚಿಟ್ಟು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಒಡೆದು ನೋಡಿ ನಾವು ಅದನ್ನು ತಿಳ್ಕೊತಾ ಇಲ್ಲ. ನಮಗೇನಾಗ್ತಾ ಇದೆ ಅಂತಂದರೆ ಪೂಜೆ ಮಾಡ್ತೀವಿ, ಸುಮ್ಮನೆ ಮಾಡ್ತೀವಿ, ಅದರ ಹಿಂದಿರುವ ಕಾರಣ ಗೊತ್ತಿಲ್ವಾ? ಬರೀ ಕಾರಣ ಅಲ್ಲ, ವೈಜ್ಞಾನಿಕ ಕಾರಣ ಬೇಕು ನಮಗೆ. ಬರೀ ಕಾರಣ ಆದರೆ ಎಲ್ಲರೂ ಕೊಡ್ತಾರೆ. ವೈಜ್ಞಾನಿಕವಾಗಿ ನಮಗೆ ಅದರಿಂದ ಏನು ಲಾಭ ಆಗುತ್ತೆ, ನೀನು ದೇವಸ್ಥಾನಕ್ಕೆ ಹೋದರೆ, ನೀನು ಪೂಜೆ ಮಾಡಿದ್ರೆ ಅಂದಾಗ ನೀವು ಅದನ್ನು ಅರಿಸ್ಕೊಂಡು ಮಾಡ್ತೀರಾ, ಇಲ್ಲ ಅಂದರೆ ಸುಮ್ಮನೆ ಮಾಡ್ತೀರಾ. ಸುಮ್ಮನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಕಾರಣ ನಮ್ಮ ಮೆದುಳಿಗೆ ಅದರ ಉಪಯುಕ್ತತೆಗಳು ಗೊತ್ತಿಲ್ಲ. ಅರಿಸ್ಕೊಂಡು ಮಾಡಿದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಹೆಚ್ಚಿನ ಒಂದು ಫಲ ನಮಗೆ ಸಿಕ್ಕುತ್ತೆ, ಪ್ರಾಮುಖ್ಯತೆ ನಾವು ಕೊಡೋದ್ರಿಂದ. ಮೆದುಳಿನ ಬೇರೆ ಬೇರೆ ಭಾಗಗಳನ್ನು ದೇವಿಗೆ ಹೋಲಿಸಿದ್ದಾರೆ. ಅದರಲ್ಲೂ ನವದುರ್ಗೆಯರಿಗೆ, ನಾನು ಆದಿಶಕ್ತಿ ಅಂತಂದಲ್ಲ, ಶಕ್ತಿಯ ಹಲವಾರು, ನವದುರ್ಗೆ ಅಂದರೆ ಬೇರೆ ಬೇರೆ ರೂಪಗಳು ಅಂತ ಅನ್ಬೋದು. ಮೊದಲ ಬಾರಿಗೆ ನವದುರ್ಗೆ ಅಂತ ನಾವು ಪೂಜೆ ಮಾಡ್ತೀವಲ್ಲ ನವರಾತ್ರಿಲಿ, ಶೈಲಪುತ್ರಿ ಅಂತ ಮಾಡ್ತೀವಿ. ಶೈಲಪುತ್ರಿ ಮೊದಲನೇ ದಿನದ ಜನ ಏನು ಮಾಡ್ತಾರೆ, ದೇವಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಒಂದು ವಸ್ತ್ರವನ್ನು ಉಟ್ಕೊಂಡು ಅದೊಂದು ಕಲರ್ಗಳೆಲ್ಲ ಮಾಡ್ತಾರೆ ಹೊರತು ಶೈಲಪುತ್ರಿ ನಿಜವಾಗ್ಲೂ ಏನು ಅಂತ ಅರ್ಥ ಮಾಡ್ಕೊಂಡಿಲ್ಲ. ಶೈಲಪುತ್ರಿ ಅಂದರೆ ಸ್ಥಿರತೆ ಅಂತ. ಸ್ಥಿರತೆ ನಮ್ಮ ದೇಹದಲ್ಲಿ ನಮಗೆ ಸ್ಥಿರತೆಯನ್ನು ಕೊಡುವುದು ಯಾವುದು ಅಂತಂದರೆ ಬ್ರೈನ್ ಸ್ಟೆಮ್, ಹಿಂಭಾಗದ ಮೆದುಳಲ್ಲಿ ಸ್ಟೆಮ್, ಹಿಂಗೆ ಒಂದು ಕಾಂಡ ಇದೆ, ಅದು ಸ್ಥಿರತೆಯನ್ನು ಅದು ರೆಪ್ರೆಸೆಂಟ್ ಮಾಡೋದು. ಶೈಲಪುತ್ರಿ ಅಂದರೆ ಬ್ರೈನ್ ಸ್ಟೆಮ್ ಅಷ್ಟೇ, ಇನ್ನೇನು ಅಲ್ಲ. ಡ್ರೆಸ್ ಕಲರ್ ಅಲ್ಲ, ತಿಂಡಿ ಮಾಡೋದು, ಪೂಜೆ ಮಾಡೋದು, ಅದನ್ನ ಫೇಸ್ಬುಕ್ ಹಾಕೋದು, ಅದನ್ನ ಎಲ್ಲರಿಗೂ ನೋಡಿ ನಾವು ಈ ಥರ ಡ್ರೆಸ್ ಮಾಡಿದ್ದೀವಿ, ಸಂತೋಷಕ್ಕೆ ಮಾಡಿ, ಬೇಡ ಅಂತ ಅಂತಿಲ್ಲ. ಅದರ ಜೊತೆಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಬ್ರೈನ್ ಸ್ಟೆಮ್ನ ಮುಖ್ಯ ಕೆಲಸ ನಮ್ಮ ದೇಹದ ಎಲ್ಲ ಕ್ರಿಯೆಗಳನ್ನು ಸರಿಯಾಗಿ ನಡೆಸೋದು. ಅಂದರೆ ನಮ್ಮ ಮೆದುಳಿನ ಒಂದು ಭಾಗ ಇದೆ ಹೈಪೋಥಲಾಮಸ್ ಅಂತ.
ಹೈಪೋಥಲಾಮಸ್ಸಿಂದ ಎಲ್ಲ ಹಾರ್ಮೋನುಗಳು ಬಿಡುಗಡೆಯಾಗುವಂಥದ್ದು, ಅದನ್ನು ಕಂಟ್ರೋಲ್ ಮಾಡೋ ಅಂಥದ್ದು ಬ್ರೈನ್ ಸ್ಟೆಮ್ದು. ಅದರ ಜೊತೆಯಲ್ಲಿ ಮುಖ್ಯವಾಗಿ ನಮ್ಮ ಉಸಿರಾಟ, ನಮ್ಮ ದೇಹದ ಉಷ್ಣತೆ, ಇದನ್ನೆಲ್ಲ ಕಾಪಾಡೋ ಅಂಥದ್ದು ಬ್ರೈನ್ ಸ್ಟೆಮ್, ಅದೇ ಶೈಲಪುತ್ರಿ ಅನ್ಬೋದು. ಎರಡನೆಯದು ಬ್ರಹ್ಮಚಾರಿಣಿ ಅಂತ ಕರೀತಾರೆ. ಎರಡನೆಯ ದಿನ ನಾವು ಕಲರ್ಸ್ಗಳು ಗೊತ್ತು ಅಷ್ಟೇ ಅಲ್ವಾ. ಆದರೆ ಬ್ರಹ್ಮಚಾರಿಣಿದು ಏನು ಅಂತಂದರೆ ಅದು ಏಕಾಗ್ರತೆ, ಕಾನ್ಸಂಟ್ರೇಷನ್ನು, ಆಮೇಲೆ ತರ್ಕ, ಸರಿಯಾದ್ದು ತಪ್ಪ್ಯಾವುದು ಎಲ್ಲದನ್ನು ಮಾಡೋಂಥದ್ದು. ಅದು ನಮ್ಮ ಮುಂಭಾಗದ ಮೆದುಳು, ಪ್ರೀ ಫ್ರಾಂಟಲ್ ಕಾರ್ಟೆಕ್ಸೇ ಬ್ರಹ್ಮಚಾರಿಣಿ. ಅದನ್ನ ಅರ್ಥ ಮಾಡ್ಕೊಳ್ಳೋದೆ ನಾವು ಸುಮ್ಮನೆ ಪೂಜೆ ಮಾಡ್ತೀವಿ ಅಷ್ಟೇ. ಮುಂಭಾಗದ ಮೆದುಳನ್ನ ಆಕ್ಟಿವೇಟ್ ಮಾಡ್ಕೋಬೇಕು. ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ನಾನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಆ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ವೇಗಸ್ ನರ್ವ್ ಯಾವ ರೀತಿ ಆಕ್ಟಿವೇಟ್ ಮಾಡೋದು, ಮುಂಭಾಗದ ಮೆದುಳು ಆಕ್ಟಿವೇಟ್ ಮಾಡೋದು. ನೀವು ಪೂಜೆನೂ ಮಾಡಿ ಮುಂಭಾಗದ ಮೆದುಳು ಆಕ್ಟಿವೇಟ್ ಮಾಡಿ ನೀವು ಆ ದೇವಿಯ ಸ್ವರೂಪಿ ಥರನೇ ನೀವೇ ಕಾಣ್ತೀರ. ನಂತರ ಬರೋಂತಹದ್ದು ಚಂದ್ರಘಂಟ ಅಂತ 3ನೇ ಅವತಾರದಲ್ಲಿ ನಾವು ಆಕೆಯನ್ನು ಹೇಳ್ತೀವಿ. ಅದು ಒಂಥರ ಎಚ್ಚರಿಕೆಯನ್ನು ನೀಡುವಂತಹದ್ದು. ಎಚ್ಚರಿಕೆ, ಭಯ ಅಂದರೆ ಏನೋ ಒಂದು ಆಗ್ತಾ ಇದೆ, ಬಿ ಕಾನ್ಷಿಯಸ್, ವೆರಿ ಕಾನ್ಷಿಯಸ್. ಎಚ್ಚರಿಕೆಯನ್ನು ನೀಡುವಂತಹದ್ದು ನಮ್ಮ ಅಮೆಗ್ಡಲ ಅನ್ನುವ ಒಂದು ಭಾಗ ಇದೆ ಮೆದುಳಿನಲ್ಲಿ. ಅದು ಫೈಟ್ ಆರ್ ಫ್ಲೈಟ್ ಅಂತ. ಏನೋ ಒಂದು ನೋಡ್ತಾ ಇದ್ದೀವಿ, ಒಂದು ಮಾಬ್ ಇದೆ, ಎದುರು ಒಂದಷ್ಟು ಜನ ಸೇರಿದ್ದಾರೆ ಅಂದರೆ ಅಲರ್ಟ್ ಮಾಡುತ್ತದು. ಸ್ವಲ್ಪ ಅವಾಯ್ಡ್ ಮಾಡಲು ಹೋಗಬೇಡ, ಎಲ್ಲ ಹೊಡೆದಾಡ್ತಿದ್ದಾರೆ, ಮಧ್ಯೆ ಹೋದ್ರೆ ನಮಗೆ ಏಟು ಬೀಳುತ್ತಲ್ವಾ. ಸೊ ಇದೆಲ್ಲ ಎಚ್ಚರಿಕೆ ಕೊಡೋ ಅಂಥದ್ದು. ಆಮೇಲೆ ಎಲ್ಲದೂ ನಮಗೆ ಗೊತ್ತಾಗೋಗುತ್ತೆ, ಸೆನ್ಸ್ ಆಗಿಬಿಡುತ್ತೆ ನಮಗೆ ತೊಂದರೆ ಆಗೋಂಥದ್ದು. ಅದು ಚಂದ್ರಘಂಟ ಅಂತ. ಅಮೆಗ್ಡಲ ಆಕ್ಟಿವೇಶನ್ನು, ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತ ಕರಿತೀವಿ. ನೆಕ್ಸ್ಟು ಇನ್ನೊಂದು ದೇವಿಯ ಸ್ವರೂಪ ಕೂಷ್ಮಾಂಡ ಅಂತ ಹೇಳ್ತೀವಿ. ಈ ಕೂಷ್ಮಾಂಡ ಅಂತ ಅನ್ನೋದೇನು ಅಂತಂದರೆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್, ನಮ್ಮ ಮೆದುಳಿನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್. ನಾವು ಯಾವ ರೀತಿ ಪಾಸಿಟಿವ್ ಆಗಿರಬೇಕಾ, ನೆಗೆಟಿವ್ ಆಗಿರಬೇಕಾ ಅನ್ನುವುದನ್ನು ಡಿಸೈಡ್ ಮಾಡುತ್ತೆ ಅದು. ನಾಳೆ ಏನೇನು ಮಾಡಬೇಕು, ನಾಳೆ ದಿನದ ಕೆಲಸಗಳೇನು, ಕ್ರಿಯೇಟಿವಿಟಿ, ಸೃಜನಶೀಲತೆ, ಇದೆಲ್ಲದು ನೀವು ಪಾಸಿಟಿವ್ ಆಗೋದ್ರೆ ಆಗುತ್ತೆ. ನೆಗೆಟಿವ್ ಆದರೆ ಹಿಂದಿನ ಹಲವು ಕಹಿ ನೆನಪುಗಳನ್ನು ಮೆಲುಕು ಹಾಕ್ಕೊಂಡು ಬೇಜಾರು ಮಾಡ್ಕೊಂಡು ಆಲಸ್ಯದಿಂದ ಜೀವನವೇ ನಶ್ವರ, ಒಂಥರ ವೇಸ್ಟ್ ಅನ್ನೋ ಥರ, ಏನಕ್ಕೆ ಬದುಕಿರಬೇಕು ಅನ್ನೋ ಥರ ಎಲ್ಲ ಯೋಚನೆ ಮಾಡ್ತಾರಲ್ಲ ಇದು. ಆದರೆ ಈ ದೇವಿಯ ಪೂಜೆ ಮಾಡಿದಾಗ ಈ ಒಂದು ಮೆದುಳಿನ ಭಾಗ ಜಾಗೃತ ಆಗಿ ನಿಮ್ಮನ್ನು ಪಾಸಿಟಿವಿಟಿ, ಸಕಾರಾತ್ಮಕತೆಯ ಕಡೆಗೆ ಕೊಂಡೊಯ್ಯಬೇಕು ಅನ್ನುವ ದೃಷ್ಟಿಕೋನದಿಂದ ಈ ಪೂಜೆಗಳನ್ನು ರೆಪ್ರೆಸೆಂಟ್ ಮಾಡಿ ಕೊಡ್ತಾ ಇರೋದು. ಸ್ಕಂದ ಮಾತಾ ಅಂತ ನೆಕ್ಸ್ಟ್ ಅವತಾರದಲ್ಲಿ ಅದು ಒಂದು ಮಗುನ ಇಟ್ಕೊಂಡಿರೋಂಥ ದೇವಿಯ ಒಂದು ಇದಲ್ವಾ, ಅದು ಆಕ್ಸಿಟಾಸಿನ್ ಪಾತ್ವೆ ಅಂದರೆ ಪ್ರೀತಿ, ಕರುಣೆ, ಲವ್, ಬಾಂಡಿಂಗ್ ಹಾರ್ಮೋನು, ಇದೆಲ್ಲದನ್ನು ಸೂಚನೆ ಮಾಡೋ ಅಂಥದ್ದು ಅದು. ನೆಕ್ಸ್ಟ್ ಕಾತ್ಯಾಯಿನಿ ಅಂತ ಇದೆ, ಆ್ಯಂಟೀರಿಯರ್ ಸಿಂಗ್ಯುಲೇಟ್ ಕಾರ್ಟೆಕ್ಸ್ ಅಂತ ಭಾಗ. ಅದು ಏನು ಅಂತಂದರೆ ಒಂಥರ ನ್ಯಾಯ, ನಿಷ್ಠೆ, ಆಮೇಲೆ ಒಂದು ನ್ಯಾಯಪರತೆ ಅಂತೀವಲ್ಲ, ಜಡ್ಜ್ ಮಾಡೋದು. ನನಗೆ ಒಂದು ಸಿಚುಯೇಷನ್ ಬರುತ್ತೆ, ನಾನಲ್ಲಿ ದುಡ್ಡು ಲಂಚ ತಗೋಬೋದು ಅಥವಾ ಬೇಡ, ನಾನು ಸರಿಯಾದ ದಾರಿಯಲ್ಲಿ ಹೋಗೋದಾದರೆ ಹಾನೆಸ್ಟಾಗಿ ಅದನ್ನು ಡಿಸೈಡ್ ಮಾಡೋದು ಆ ಭಾಗದ ಮೆಥಡ್. ಓಕೆ, ಅಂದರೆ ವಲ್ನರಬಲ್ಲು, ನೀನು ಸಣ್ಣ ಸಣ್ಣ ಆಮಿಷಗಳಿಗೆ ಒಳಗಾಗ್ತೀಯಾ ಇಲ್ವಾ. ವಲ್ನರಬಲ್, ಕೆಲವರಂತೂ ತುಂಬ ವಲ್ನರಬಲ್ ಆಗಿರ್ತಾರೆ, ನೋಡಿದ ತಕ್ಷಣ ಎಸ್ ಅನ್ನೋಂಥದ್ದು. ಆದರೆ ಕೆಲವರು, ಬಹಳಷ್ಟು ಜನ ಯಾವುದೇ ರೀತಿ ಅದಕ್ಕೆ ಯಾವುದಕ್ಕೂ ಅವರು ಈಲ್ಡ್ ಆಗಲ್ಲ ಅಂತಾರೆ ನೋಡಿ, ಯಾವುದಕ್ಕೂ ಬಗ್ಗಲ್ಲ ಅವರು ಅಂತ. ಅಂದರೆ ಆ ಒಂದು ಭಾಗ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿರುತ್ತೆ. ಕಾತ್ಯಾಯಿನಿ ಅಂತ ನಾವು ಪೂಜೆ ಮಾಡ್ತೀವಿ, ಬಟ್ ಅದು ಮೆದುಳಿನ ಭಾಗದ ಒಂದು ಇದು. ಕಾಳರಾತ್ರಿ ಅಂತ ನೆಕ್ಸ್ಟು ನಾವು ಹೇಳ್ತೀವಲ್ಲ, ಕಾಳರಾತ್ರಿ ಭಯಂಕರವಾಗಿ ದೇವಿಯನ್ನು ಅಲಂಕಾರ ಮಾಡಿ ನಾವು ನೋಡೋಕ್ಕೆ ಹೆದರಿಕೆ ಆಗೋಂಥದ್ದಿರುತ್ತೆ. ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಭಯವನ್ನು ಗೆಲ್ಲಬೇಕು ಅಂತೇಳಿ. ಅಂದರೆ ನಮ್ಮ ಮುಂಭಾಗದ ಮೆದುಳು ಏನಿದೆ ಅದು ಭಯವನ್ನು ಗೆಲ್ಲುವಂಥದ್ದು, ಅದು ಜಾಸ್ತಿ ಆ್ಯಕ್ಟಿವೇಟ್ ಆಗಿ ಹಿಂಭಾಗದ ಮೆದುಳನ್ನು ತಗ್ಗಿಸಿ ಸಪ್ರೆಸ್ ಮಾಡೋ ಅಂಥದ್ದು. ಅದನ್ನು ಅರ್ಥನ ನಾವು ತಿಳ್ಕೊಂಡ್ರೆ ಕಾಳರಾತ್ರಿಯ ಪೂಜೆ ಏನಂದರೆ ಭಯವನ್ನು ಗೆಲ್ಲೋದು. ಯಾವ ರೀತಿ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದಾಗ ಅದು ತಿಳಿಸುತ್ತೆ ನಮಗೆ, ಈ ರೀತಿ ನೀನು ಈ ಒಂದು ಸಮಸ್ಯೆಯನ್ನು ನಿಭಾಯಿಸಬಹುದು ಅನ್ನೋದನ್ನು ನಮಗೆ ಎಚ್ಚರಿಕೆ ಕೊಡುತ್ತಲ್ಲ. ಹಾಗಾಗಿ ಕಾಳರಾತ್ರಿಯನ್ನು ಆರಾಧನೆ ಮಾಡೋಂಥದ್ದು. ಮಹಾಗೌರಿ ಅಂತ ನೆಕ್ಸ್ಟ್ ಬರುತ್ತೆ. ಮಹಾಗೌರಿ ಅಂದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಆ ನರ್ವಸ್ ಸಿಸ್ಟಮ್ ಯಾವಾಗಲೂ ನಮ್ಮ ದೇಹವನ್ನು ಸಮಸ್ಥಿತಿಯಲ್ಲಿಟ್ಟು ಶಾಂತತೆಯಿಂದ, ಕಾಮಾಗಿ, ಬ್ಲಿಸ್ಫುಲ್ಲಾಗಿ, ಸಂತೃಪ್ತಿಯಿಂದ ಇರುವಂಥದ್ದು. ವೇಗಸ್ ನರ್ವ್ ಆ್ಯಕ್ಟಿವೇಷನ್ನು, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಷನ್ನು ಮಹಾಗೌರಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಫೈನಲ್ ಆಗಿ ಸಿದ್ಧಿದಾತ್ರಿ ಅಂತಂದರೆ ಎಲ್ಲದನ್ನು ಇಂಟಿಗ್ರೇಟ್ ಮಾಡೋ ಅಂಥದ್ದು. ನಮ್ಮ ಮೆದುಳಿನ ಎಲ್ಲ ಭಾಗಗಳನ್ನು ಇಂಟಿಗ್ರೇಟ್ ಮಾಡಿ ಹೈಯರ್ ಕಾನ್ಷಿಯಸ್ನೆಸ್ನ ನಮಗೆ ಸಿದ್ಧಿ ಅಂತಂತಾರಲ್ಲ, ಸಿದ್ಧ ಪುರುಷರು ಅಂತಂದರೆ ಅವರು ಎಲಿವೇಟ್ ಆಗಿರುವಂತಹ ವ್ಯಕ್ತಿಗಳು. ಹಾಗಾಗಿ ಹೈಯರ್ ಕಾನ್ಷಿಯಸ್ನೆಸ್ ಮತ್ತು
ಹೈ ಇಂಟಿಗ್ರೇಷನ್, ನಮ್ಮ ಮೆದುಳಿನ ಎಲ್ಲ ಭಾಗ ಇಂಟಿಗ್ರೇಟ್ ಆಗಿ ಎಲ್ಲ ಅದ್ಭುತವಾಗಿ ನಿರ್ವಹಣೆ ಮಾಡುವಂಥದ್ದು ಸಿದ್ಧಿದಾತ್ರಿ. ಹಾಗಾಗಿ ಇದೆಲ್ಲ ನಾವು ಆದಿಶಕ್ತಿ ನೀವೇನು ಹೇಳಿದ್ರಿ, ನಮ್ಮ ಎಲ್ಲರ ಮೆದುಳಿನಲ್ಲೂ ಇರುವಂತಹ ಭಾಗಗಳು, ಅದನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದ್ದರೆ ನಾವು ಶಕ್ತಿಯಾಗೇ ಇರ್ಬೋದು. ಇದು ಪುರುಷರಲ್ಲೂ ಇರುತ್ತೆ. ಆದರೆ ಮಹಿಳೆಯನ್ನ ಆದಿಶಕ್ತಿ ಅಂತ ಏನು ಕೇಳೋದು ಅಂತಂದರೆ ಮೈಟೊಕಾಂಡ್ರಿಯಾ ಅಂತ ಮೊದಲು ಹೇಳೋದಲ್ಲ, ಅದು ಬಹಳ ಮುಖ್ಯವಾಗಿ ಆ ಕಾನ್ಸೆಪ್ಟ್ ಮೇಲೆ ಆದಿಶಕ್ತಿ ಅಂತ ನಾವು. ಆದರೆ ನಾವು ಇನ್ನೂ ತನಕ ನವರಾತ್ರಿ ಅಂತ ಹೇಳಿದ್ರೆ ಏನು ನನ್ನನ್ನು ಸೇರಿಸಿ ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ದಾರೆ, ನವರಾತ್ರಿ ಅಂತ ಹೇಳಿದ್ರೆ ದೇವಿ ಅವತಾರಗಳು, ಬಣ್ಣಗಳು ಇಷ್ಟೇ ಅಂತ ಹೇಳಿ ಅನ್ಕೊಂಡಿದ್ದದ್ದು. ಆದ್ರೆ ಇವತ್ತಿಗೆ ಗೊತ್ತಾಯ್ತು ನವರಾತ್ರಿ ಅಂತ ಹೇಳಿದ್ರಲ್ಲೂ ಒಂದೊಂದು ದಿನಕ್ಕೂ ಒಂದೊಂದು ರೀತಿ ಅರ್ಥ ಇದೆ. ಸೊ ಮಹಿಳೆಯರ ಮೆದುಳಿಗೂ ಇದಕ್ಕೆ ಎಷ್ಟು ರಿಲೇಟ್ ಆಗಿದೆ ಅಂತ ಹೇಳೋದು ಎಷ್ಟೊಂದು ವಿಷಯಗಳನ್ನು ನೀವು ಹೇಳ್ಕೊಟ್ರಿ. ಆದ್ರೆ ಬಣ್ಣ ಯಾಕೆ ರಿಲೇಟ್ ಆಯ್ತು? ಇದು ಏನಾದ್ರು ಮೆದುಳಿನ ನಮ್ದು ಒಂದೊಂದು ಗುಣಗಳ ಬಗ್ಗೆ ನೀವು ಹೇಳಿದಲ್ವಾ, ಅದಕ್ಕೂ ಬಣ್ಣಕ್ಕೆ ಏನಾದ್ರು ಸಂಬಂಧ ಇತ್ತಾ ಅಥವಾ ಸುಮ್ಮನೆ ದೇವಿ? ಇಲ್ಲ, ಅವರು ಆ ಒಂದು ದೇವಿಯನ್ನ ಬೇರೆ ತತ್ವಶಾಸ್ತ್ರದಲ್ಲಿ ಆ ದೇವಿಯನ್ನ, ಈಗ ನಾನು ಹೇಳಿದೆ ಸ್ಥಿರತೆ ಅಂದಾಗ ಒಂದು ಬಣ್ಣವನ್ನ ರೆಪ್ರೆಸೆಂಟ್ ಮಾಡೋಕೆ ಆ ಕ್ವಾಲಿಟೀಸ್ ಹೇಳಿದ್ದಾರೆ. ನಾನು ಸೈಂಟಿಫಿಕ್ ಆಗಿ ಯಾವ ಭಾಗ ಅಂತ ಹೇಳಿದ್ದೀನಿ, ಏಕಾಗ್ರತೆ ಅಥವಾ ಸ್ಥಿರತೆ ಅಥವಾ ಭಯವನ್ನು ಗೆಲ್ಲುವುದು ಇಂಥದ್ದು ಹೇಳಿದಾಗ ಅದಕ್ಕೆ ಬಣ್ಣಗಳನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಅದಕ್ಕೆ ಅದರಿಂದನೂ ಒಂದು ಸೈನ್ಸ್ ಇದೆ, ಇಲ್ಲ ಅಂತ ಏನಿಲ್ಲ. ಅದನ್ನ ಇನ್ನೊಮ್ಮೆ ಬೇಕಾದ್ರೆ ನಾವು ಚರ್ಚೆ ಮಾಡೋಣ. ಓಕೆ, ಸೊ ಮಹಿಳೆನ ಆದಿ ಶಕ್ತಿ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳೋದನ್ನ ಬಹಳ ಒಂದು ಅರ್ಥಪೂರ್ಣವಾಗಿ ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಮ್ಯಾಮ್ ನಿಮಗೆ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.